ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇಷ್ಟು 4-5 ದಿನ ಆಯಿತು ವ್ಲಾಗ್ ಸ್ಟಾರ್ಟ್ ಬಂದು. ಏನಕ್ಕಂದ್ರೆ ನಂಗೆ ಟೈಮ್ ಸಿಗ್ತಿಲ್ಲ ಗೈಸ್ ಎಡಿಟ್ ಮಾಡೋಕ್ಕೆ. ಎಡಿಟ್ ಮಾಡೋಕ್ಕಲ್ಲ, ವೀಡಿಯೋಸ್ ಮಾಡೋಕ್ಕೆ. ಏನಕ್ಕಂದರೆ ಕೆಲಸ ಮನೆ ಅದೇ ಆಗೋಗೈತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದಕ್ಕೆ ಯೋಚನೆ ಮಾಡ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಅದಕ್ಕೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಮುಂದಕ್ಕೆ ಹೋಯ್ತಾ ಸಿಗೋಣ. ಗೈಸ್, ಕೆಳಗಡೆ ಬಂದರೆ ಹೋಗ್ತಾ ಕೆಳಗಡೆ ಹೋಗ್ತಾ ಇದ್ದೀರಿ. ಇವತ್ತು ವ್ಲಾಗ್ ಏನಪ್ಪ ಅಂದರೆ ಗೈಸ್, ತುಂಬ ಹಾರ್ಟ್ ಆಗ್ತದೆ ಗೈಸ್. ಏನು ಆಗ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ವ್ಯೂಸ್ ಹೋಗ್ತಿಲ್ಲ, ಸ್ಟೇಟಸ್ಗಳು ನೋಡಿದ್ರೆ ಅದು ಅಷ್ಟೇ ಮಾಡಿಲ್ಲ. ನಾನು ಇದಕ್ಕಿದ್ದಂಗೆ ಏನಾಯ್ತಪ್ಪ ಅನ್ಕೊಂಡ್ರೆ ಹೆಂಗ ನನ್ನ ಮಗ ಅಂದ್ರೆ ಗೈಸ್. ಅಂದರೆ ತುಂಬ ಆಟ ಆಗ್ತೈತೆ ಗೈಸ್. ಲೈಕ್ ಇಲ್ಲ, ಸಬ್ಸ್ಕ್ರೈಬ್ಸ್ ಇಲ್ಲ, ವ್ಯೂಸ್ ಇಲ್ಲ, ಏನೂ ಇಲ್ಲ. ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಹೋಗ್ತೈತೆ, ಆ ಥರ ಆಗ್ತೈತೆ. ನೀವು ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಏನಾದರೂ ಆಯಿತು ಅಂದರೆ ನಾನು ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೂ ಒಳ್ಳೆಯದೇ ಗೈಸ್. ಹಂಗೆ ಸ್ವಲ್ಪ ದೂರ ನಡ್ಕೊಂಡು ಬಂದ್ರಿ. ಜೀವನ್ ಫುಲ್ ಟಯರ್ಡ್ ಆಗ್ಬಿಟ್ಟವಂತೆ, ಟಿಫನ್ ಮಾಡಿಲ್ಲ ಅಂತೆ. ಊಟ ಆರ್ಡ್ರ್ ಮಾಡಿದ್ದೀರಿ, ಊಟ ತಿನ್ನಬೇಕು. ಆಗಲೇ ರೋಡ್ ಕ್ರಾಸ್ ಮಾಡ್ಬಿಟ್ಟು ನೋಡಿ. ಯಾರು ಹೇಳ್ರಿ ಇದು? ರೂಮ್ ಹತ್ರ ಬಂದಿದ್ದೆ, ಮಲ್ಕಾಗ್ಬಿಟ್ಟಿದ್ದೆ. ಎದ್ದೇಳಕ್ಕಾಗಿಲ್ಲ, ಮಲ್ಕಾಗ್ಬಿಟ್ಟಿದ್ದೆ. ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತೈತೆ ಗೈಸ್. ಮಳೆ ಬೇರೆ ಬರ್ತೈತೆ. ಅಂಗಡಿ ಹತ್ರ ಹೋಗ್ಬೇಕು, ಬಂದರೆ ಓಡಬೇಕು. ಫುಲ್ಲು ಮಳೆ ಬೇಕು. ಓಟ್ ಹಾಕ್ತಿಲ್ಲ, ಫುಲ್ ಎಂದೋಗ್ಬಿಟ್ಟೆ ಬರೋ ಅಷ್ಟೇ ಮಳೆಯೇ. ಮಗ ಬಿಡಬೇಡ ಉನ್ನ ಶ್ರೀರಾಂಪುರ ಗಲ್ಲಿ ಸುಂದು ಮುಂದಕ್ಕೆ ಬಂದ್ರೆ ಮತ್ತೆ ಎದ್ದು ಬಿಡಬೇಡ ಉನ್ನ ಮಗ ಬಿಡಬೇಡ. ಮಳೆಯಲ್ಲಿ ಬಸ್ ಸ್ಟಾಪರ ನಿಂತಿದ್ದೆ, ಅಲ್ಲಿಂದ ಇಲ್ಲಿ ಬರೋ ಅಷ್ಟು ಫುಲ್ ಎಂದೋಗ್ಬಿಟ್ಟಿದೆ. ಬಸ್ ಸ್ಟಾಪರ ನಿಂತು ಕಮ್ಮಿ ಆಗಿದ್ದ ತಕ್ಷಣ ಅಂಗಡಿ ಹತ್ರ ಬಂದೆ, ಫುಲ್ ಎಂದೋಗ್ಬಿಟ್ಟಿದೆ ಗೈಸ್. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ಆರೈತೆ. ಸರಿ, ಇವತ್ತಿಂದು ಬ್ಲಾಗ್ ಏನು ಅಂತ ಹೇಳಿದ್ರೆ, ಮೈ ರಿಕ್ವೆಸ್ಟ್, ನನ್ನೊಂದು ರಿಕ್ವೆಸ್ಟ್ ಗೈಸ್, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 1Kಗೆ ಏನೋ ಒಂಥರ ಸ್ಪೆಷಲ್ ಐತೆ, ತೋರಿಸ್ತೀನಿ. ತೋರಿಸ್ಬೇಡ್ದು, ಬಟ್ ತೋರಿಸ್ತೀನಿ, ಹೇಳ್ತೀನಿ ಅದು ಏನಂತನೋ. ಅದಕ್ಕೆ ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್. ಅದು ಇವತ್ತು ನಾನು ರಿಕ್ವೆಸ್ಟ್ ಮಾಡಬೇಕು ಅಂದರೆ ನಾನು ವೀಡಿಯೋ ಮಾಡ್ತಿರೋದು. ಮಾಡಿ ಗೈಸ್, ಮಾಡ್ತೀರಂತ ಗೊತ್ತು. ಬೇಗ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.